ಆಕ್ಸಿಡೆಂಟ್ ಹೆಂಗಾದವೆ ಅಂತಂದರೆ ಜಾಸ್ತಿ ನೋಡಿ. ಇಲ್ಲಿ ಡಿವೈಡರ್ ಕೊಟ್ಟಿದ್ದಾರೆ ನೋಡಿ. ಇಲ್ಲಿ ಅಪೋಸಿಟ್ ರೂಟಲ್ಲಿ ಈ ಆಟೋ ಬರ್ತಾವನೆ. ಆಕ್ಸಿಡೆಂಟ್ ಆಗಿ ಏನು ಮಾಡ್ತವೆ. ಅಪೋಸಿಟ್ ಬೈಕವ್ರು ಬರ್ತಾರೆ, ಬೈಕನ್ನು ಈ ಕಡೆಗೆ ಬರ್ತಾರೆ. ಇನ್ನು ಕೇವಲ ಒಂದು 250 ಮೀಟ್ರ್ ಮುಂದಕ್ಕೆ ಹೋಗಿ ಬಂದರೆ ಏನಾಗುತ್ತೆ ಅವ್ರಿಗೆ. ನೋಡಿ ಅಪೋಸಿಟ್ಟು ಬೈಕವ್ರು ಬರ್ತಾರೆ. ಆಕ್ಸಿಡೆಂಟ್ ಆಗೋದು ಯಾಕಾಗಲ್ಲ. ಇವನು ಈ ಕಡೆಗೆ ಹೋಗೋದು, ಹಿಂಗೆ ಅಪೋಸಿಟ್ ಹೋಗ್ತಾವನೆ. ಏನು ಅರ್ಧೇಶಲ್ಲಿ ಮಾರ್ಸಂದ್ರ ಟೋಲ್ ಇದೆ. ಈ ಅರ್ಧೇಶಲ್ಲಿಗೆ ಹೋಗಿ ಮುಂದೆ ಯೂಟರ್ನ್ ಮಾಡಿದ್ದಾರೆ. ಕೇವಲ ಒಂದು 200-300 ಮೀಟ್ರು ಮುಂದಕ್ಕೆ ಹೋಗ್ಬೋದು. ಏನಾದೈತೆ ಎಷ್ಟು ಬೈಕ್ಗಳವರು ಅಪೋಸಿಟ್ ಬರ್ತಾರೆ ನೋಡಿ. ಅವರು ಅಪೋಸಿಟ್ ಬರ್ತಾರೆ. ಹಿಂಗೆ ಅಪೋಸಿಟ್ ಹೋಗ್ತಾರೆ. ಅಪೋಸಿಟ್ ವಿರುದ್ಧ ದಿಕ್ಕಲ್ಲಿ ಆಕ್ಸಿಡೆಂಟ್ ಆಗಿ ಏನು ಗೊತ್ತಾರೆ. ಅದರಿಂದ ಬರೋರಿಗೂ ತೊಂದರೆ, ಕರೆಕ್ಟಾಗಿ ಬರೋರು ತೊಂದರೆ, ಇವ್ರಿಗೂ ತೊಂದರೆ ಆಗ್ತದೆ. ಎಲ್ಲ ಅಪೋಸಿಟ್ ಹೋಗ್ತಾರೆ. ಆಕ್ಸಿಡೆಂಟ್ ಮಾಡೋದು ಯಾಕಾಗಲ್ಲ. ಬೈಕಲ್ಲಿ ಬರ್ತಾನೆ, ಮುಂದಕ್ಕೆ ಹೋಗಿ ತಿರ್ಸ್ಕೊಂಬರೋಕ್ಕಾಗಲ್ಲ ಟೋಲ್ ಹತ್ರ. ಇಲ್ಲೇ ಅಪೋಸಿಟ್ ಹೋಗ್ತಾನೆ. ಬೈಕ್ ಎಲ್ಲ ಈ ರೀತಿ ಹೆಚ್ಚು 2 ವೀಲರ್ಸ್ ಇರ್ಬೋದು, 4 ವೀಲರ್ಸ್ ಇರ್ಬೋದು. ಈ ರೀತಿಯಾಗಿ ಅಪೋಸಿಟ್ ಬರೋದ್ರಿಂದಲೇ ಹೆಚ್ಚು ಆಕ್ಸಿಡೆಂಟ್. ಕೇವಲ ಒಂದು 300 ಮೀಟ್ರ್ ಇದೆ ಟೋಲ್ ಹತ್ರ. ಅಲ್ಲಿಗೆ ಯೂಟರ್ನ್ ಮಾಡೋಕ್ಕೆ ಬರ್ತೀರಾ, ಇಲ್ಲೇ ತಂತಾರೆ ನೋಡಿ. ಇವಾಗ ಒಂದು ಬೈಕ್ ಬರ್ತಾಯಿದೆ. ಎಲ್ಲ ವಿರುದ್ಧ ದಿಕ್ಕ ಬರ್ತಾರೆ. ಆಕ್ಸಿಡೆಂಟ್ ಆಗೋದು ಯಾಕಾಗಲ್ಲ. ಅಪೋಸಿಟ್ ಬಂದೇ ಬರಬೇಕಾ ನೋಡಿ. ಅಲ್ಲಿ ಕಾರ್ ಬರ್ತಾಯಿದೆ. ಇನ್ನೂ ಮುಂದೆ ಗ್ರೀನ್ ಕಲರ್ ಲೈಟ್ ಕಾಣಿಸ್ತಿದೆಯಲ್ಲ, ಅದೇ ಟೋಲು. ಅಲ್ಲೋ ತಿರುಗಿಸ್ಕೊಂಬಂದು ಏನಾಗ್ತಿದೆ. ಮುಂದೆ ಆಕ್ಸಿಡೆಂಟ್ ಆಗ್ತೀರಿ ಏನಾಗ್ತದೆ. ಅಪೋಸಿಟ್ ಒಂದು ಟೋಲ್ ಹತ್ರ ತಿರುಗಿಸ್ಕೊಂಬರೋದು, ಹಿಂಗೆ ಹೋಗ್ತಾರೆ ಜನ. ತಪ್ಪು ಮಾಡ್ಕೊಂಡು ಕಾನೂನು ವಿರುದ್ಧ ನಡೆದ್ರೆ ಇನ್ನೇನಾಗ್ತಿದೆ. ಇನ್ನೇ ಒಂದು 5 ನಿಮಿಷಕ್ಕೆ ಕಮ್ಮಿ ಅಂದರೆ 10-15 ಗಾಡಿಗಳು ಜಾಸ್ತಿ ಈ ಥರ ಅಪೋಸಿಟ್ ಹೋದರೆ ಏನಾಗ್ತದೆ ನೋಡಿ. ಇಲ್ಲೊಂದು ಕಾರ್ ಬರ್ತಾನೆ. ಹಿಂಗೆ ಕಾರಲ್ಲಿ ಮುಂದೆ ಟೋಲ್ ಹತ್ರ ಒಂದು 200 ಮೀಟ್ರ್ ಹೋದರೆ ಯೂಟರ್ನ್ ಸಿಕ್ಕೈತೆ. ಅಲ್ಲೋ ಮಾಡ್ಕೊಂಬರೋದು ಬಿಟ್ಟು ಇಲ್ಲೇ ಮಾಡ್ಕೊಂತವ್ರೆ. ಈ ಕಾರಲ್ಲಿ ಒಬ್ಬ ₹220 received on PhonePe. ಬಸಡೆ ಕೇಟೋದಿಲ್ಲ ಟೋನು. ಆಕ್ಸಿಡೆಂಟ್ ಆಗ್ತದೆ ಅಂದರೆ ನೋಡಿ. ಈ ಥರ ಅಪೋಸಿಟ್ ಬರ್ತಾರೆ. ಮುಂದೆ ಆ ಕಡೆ ಫ್ಯಾಕ್ಟ್ರಿ ಸರ್ಕಲ್ಗೆ ಹೋದ್ರೆ 200 ಮೀಟ್ರು, ಈ ಕಡೆ ಮಾರ್ಸಂದಕ್ಕೆ ಹೋದ್ರೆ ಅರ್ಧ ಕಿಲೋಮೀಟ್ರು. ಹಿಂಗೆ ಅಪೋಸಿಟ್ ಬರ್ತಾರೆ. ಆಕ್ಸಿಡೆಂಟ್ ಆಗೋದು ಯಾಕಾಗಲ್ಲ. ಗಾಚಾರ ಕೆಟ್ಟಾಗ ಏನಂತ ಹೇಳಿ ನೋಡಿ. ಆ ಬೈಕ್ದವನು ಇಲ್ಲಿಂದ ಇದಕ್ಕೆ ಹೋಗ್ಬೇಕು, ಎಲ್ಲ ಅವನು ಹೋಗೋದು ಅಪಾರ್ಟ್ಮೆಂಟಿಗೆ. ಇಲ್ಲಿಂದನೇ ಅಪೋಸಿಟ್ ಯಾರು ಲೇಡಿ ಜೆಂಟ್ಸು ಇಲ್ಲಿಂದ ಹಿಂಗೆ ಅಪೋಸಿಟ್ ಹೋಗ್ತಾರೆ. ಬೈಕವನು ಇಲ್ಲಿಂದ ಅಪಾರ್ಟ್ಮೆಂಟ್ ಒಂದು 300 ಮೀಟ್ರ್ ಐತೆ. ಇಲ್ಲಿಂದ ಹೋಗ್ತಾರೆ. ಇಲ್ಲಿಂದ ಅಪಾರ್ಟ್ಮೆಂಟ್ ಒಂದು ಕಡೆ. ಈ ಬಾಲ್ ಬೀಳಬೋದು, ಹಿಂದೆ ಮುಂದೆ ಓಡಬಹುದು. ಮುಂದಕ್ಕೂ ಮಾತ್ರ ತಿರುಗಿಸ್ಕೊಂಬರ್ಬಾರ್ದ. ಈ ಕಾರು
ಗೊತ್ತಿಲ್ಲ, ಈಗ ದೊಡ್ಡೊಬ್ಬರು ಗೊತ್ತವ್ರೆ, ಇದಂತ ಗೊತ್ತಿಲ್ಲ. ಇಲ್ಲಿ ಆ ಬೈಕನ್ನು ಆಗ್ಲಿಂದ ಸಾಯ್ತಾವನು, ಇವಾಗ ಗೊತ್ತವನು. ನೋಡಿ ಇಲ್ಲಿಂದ ಅಪಾರ್ಟ್ಮೆಂಟ್ಗೆ ಮುಂದೆ ಮಾರ್ಸಲ್ ತಿರುಗಿಸ್ಕೊಂಬಂದ್ರೆ ಏನಾಗುತ್ತೆ ನೋಡಿ. ಸ್ವಲ್ಪ ಇರೋಕೆ ಟಚ್ ಮಾಡ್ಬೇಕಾಯ್ತು ಬೈಕ್ಗೆ. ನೋಡಿ ಆ ಬೈಕನ್ನು ಮುಂದಕ್ಕೂ ಮಾರ್ಸಲ್ ತಿರ್ಸ್ಕೊಂಬರೋದು ಬಿಟ್ಟು ಇಲ್ಲೇ ತಿರ್ಗಿಸೋಕೆ ಹೋದಾನೆ. ಇಲ್ಲಿ ಈ ಕಡೆಯಿಂದ ಅಷ್ಟು ರೋಡ್ ಮೇಲೆ ಅಷ್ಟು ಜಲ್ದಿ ಬೈದ ಟೈರ್ ಬೇರೆ ಹಾಕಿಲ್ಲ, ಅಪೋಸಿಟ್ ಹೋಗ್ತಾನೆ. ಏನಾದ್ರೆ ಹೆಚ್ಚು ಕಮ್ಮಿ ಆದರೆ ಒಂದು ನಿಮಿಷ ಮಾಡ್ಸೋದು ಗೊತ್ತಿತ್ತು, ಯೂಟರ್ನ್ ಕೊಡೋದಾದ್ರೆ ಹೆಂಗೆ ಅಪೋಸಿಟ್ ಹೋಗೋದಾ? ಸ್ವಲ್ಪ 300 ಮೀಟ್ರು 200 ಮೀಟ್ರ್ ದೂರ ಆದರೂ ಹೋಗ್ಬೋದ್ರೆ ಸೇಫ್ಟಿ ಅಲ್ವಾ? ಯಾಕೆ ನಮ್ಮ ಜನಕ್ಕೆ ಬುದ್ಧಿ ಕೊಡೋಲ್ಲ? ಜನ ಜಾಗೃತರಾಗೋದು ಯಾವಾಗ? ಇಲ್ಲೊಂದು ಬೈಕೊಂಬರ್ತವ್ರೆ. ವಿರುದ್ಧ ದಿಕ್ಕು ಹೋಗೋ ಬದಲು ಕರೆಕ್ಟಾಗಿ ಮುಂದೆ ಏನಾಗುತ್ತೆ. ನೋಡಿ ಆ ಕಾರು ಸುಮಾರು ಫ್ಯಾಕ್ಟ್ರಿ ಸರ್ಕಲಿಂದ ಹೋಗ್ತಾವನೆ ಅಪಾರ್ಟ್ಮೆಂಟ್ಗೆ. ಮಾಡ್ಸೋದಕ್ಕೂ ಬರೋದು ಬಿಟ್ಟು ಅಪಾರ್ಟ್ಮೆಂಟ್ಗೂ ಕಾರು. ವಿರುದ್ಧ ದಿಕ್ಕು ಅಪಾಯ ಖಚಿತ ಸಿಕ್ತು. ಈ ಬೈಕ್ನವರು ಅಪಾರ್ಟ್ಮೆಂಟ್ಗೆ ಹೋಗುವಂಥ ಜನ ಮುಂದೆ ಮಾಡ್ಸೋ 400 ಕಿಲೋಮೀಟ್ರ್ ಇಲ್ಲ ಅರ್ಧ ಕಿಲೋಮೀಟ್ರ್ ಮುಂದೆ ಹೋಗಿ ಬಂದರೆ ಏನಾದಿದೆ ಸುಮ್ಮನೆ ಅಪೋಸಿಟ್ ಹೋಗ್ತಾರೆ. ಏನೋ ಸ್ವಲ್ಪ ಗ್ರಾಚಾರಕ್ಕೆ ಹೆಚ್ಚು ಕಮ್ಮಿ ಆದರೆ